ಸೀರೆ ಕೌಂಟರ್, ಸೀರೆ ಕೊಡೋರು ಇಲ್ಲಿ ಕೊಟ್ಕೋತಾರೆ. ಶಿವ ಇಲ್ಲಿ ಕೊಡ್ತಾ ಇದಾರೆ ನೋಡಿ. ಇಲ್ಲಿ ಇವತ್ತು ಸಂಡೇ ಆದ ಕಾರಣದಿಂದ ಅಲ್ಲಿ ಯಾರೋ ಹೋಟ್ಲವ್ರು ಹೇಳಿದ್ರು ತುಂಬಾನೇ ರಶ್ ಇದೆ ಅಂತೆ. ಟಿಕೆಟ್ 200 ರೂಪಾಯಿ, 300 ರೂಪಾಯಿ, 1000 ರೂಪಾಯಿವರೆಗೂ ಇದೆ ಅಂತೆ. ತೋರಿಸ್ತೀನಿ ನೋಡಿ, ಇಲ್ಲಿ ಏನೇನಿದೆ, ಏನೇನೋ ಮಾಡ್ತಾ ಇದ್ದಾರೆ. ಸುಮಾರು ಅಂಗಡಿಗಳಿದೆ. ಮಹಿಷಾಸುರನ್ ನೋಡ್ಬೋದು. ಶಕ್ತಿ ಪೀಠಗಳಲ್ಲಿ ಒಂದು ಶಕ್ತಿ ಪೀಠ ಆದ ಚಾಮುಂಡಿ ಬೆಟ್ಟ ನೋಡಿ. 100 ರೂಪಾಯಿ ಲ್ಯಾಮಿನೇಷನ್ ಫೋಟೋ, 100 ರೂಪಾಯಿ ಅಂತೆ. ಫೋಟೋ ಹೊಡೆದು ಪ್ರಿಂಟ್ ಮಾಡಿ ಕೊಡ್ತಾರೆ. ಬರೀ ಇಲ್ಲಿ ಒಳಗಿಂದ ಹೋಗೋಣ, ಆ ಕಡೆಯಿಂದನೂ ಹೋಗ್ಬೋದು. ಅದರಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ. ಕಬ್ನಾಲ್ ಚಪ್ಪಲಿಗಳು, ಚುರುಮುರಿ. ಜಲ್ಮುರಿ ಚುರುಮುರಿ ಮೋದಿ ಅವ್ರು ತಿಂದಿದ್ರಲ್ಲ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಟೈಮಲ್ಲಿ. ಕಬ್ನಾಲ್ ಕುಡಿತೀರಾ ಯಾರಾದ್ರೂ? ಸಿಕ್ಕಾಪಟ್ಟೆ ಐಟಮ್ಸ್ ಇದೆ ತಗೊಳ್ಳೋ. ಮನೆಗಳಿಗೆ ತಗೊಳ್ಳೋಂಥ ಐಟಮ್ಸ್ ಸಿಕ್ಕಾಪಟ್ಟೆ ಇದೆ. ಈ ಕಡೆ ಗೊಂಬೆಗಳು, ಮಕ್ಕಳುಗಳಿದ್ರೆ ಮಕ್ಕಳುಗಳು ಕೇಳ್ತಾರೆ. ಲೇಡೀಸ್ ಪರ್ಸಸ್. ಈ ಕಡೆ ಕತ್ಲೆ ಇರೋ ಟೈಮ್ ಜಾಗಗಳಲ್ಲಿ ತುಂಬಾ ಜನ ಇದ್ರೆ ಹುಷಾರಾಗಿರ್ಬೇಕು. ಪಿಕ್ ಪಾಕೆಟರ್ಸ್ಗೆ ಪರ್ಸ್ಗಳೆಲ್ಲ ಹುಷಾರಾಗಿರ್ಲಿ, ಜೋಪಾನವಾಗಿ ನೋಡ್ಕೋಬೇಕು ನೀವು. ಇಲ್ಲಿ ನೋಡಿ, ಮಾರ್ನಿಂಗ್ 7:30 to 10 o'clock, 12 ಪ್ರಸಾದ ಟೈಮಿಂಗ್ 12 PM to 3:30 PM. ದಾಸೋಹ 15,000 ಕೊಟ್ಟರೆ ತಮ್ಮ ಹೆಸರಿನಲ್ಲಿ ಒಂದು ದಿನ ದಾಸೋಹ ಏರ್ಪಡಿಸಲಾಗುವುದು. ಆದರೆ ಎಷ್ಟೋ ಸರ್ತಿ ಬಂದಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ, ಒಂದು ದಿನಾನೂ ದಾಸೋಹ ತಿಂದಿಲ್ಲ. ಕಾರಣ ಯಾಕೆ ಅಂತಂದರೆ ಕ್ಯೂ ಹಂಗಿರುತ್ತೆ, ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ನೋಡೋಣ ಇವಾಗ ಏನಾದರೂ ಇಂಪ್ರೂವ್ ಮಾಡಿದ್ದೀರಾ ಅಂತ. ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆ ಏನಾದರೂ ಮಾಡಿದ್ಯಾ ಅಂತ. ಸರ್, ನಮ್ಮ ಪಾದರಕ್ಷೆ, ಕೀಪ್ ಯುವರ್ ಫುಟ್ವೇರ್ ಇನ್ ದಿ ಸ್ಟ್ಯಾಂಡ್ ಓನ್ಲಿ. ಬೇರೆ ಎಲ್ಲೆಲ್ಲೋ ಬಿಡಬಾರ್ದು, ಇಲ್ಲೇ ಬಿಡಬೇಕು. ಔಟ್ಸೈಡ್ ಈ ರೀತಿ ಟೋಕನ್ ಕೊಡ್ತಾರೆ. 5 rupees ಪರ್ ಸ್ಲಿಪ್ಪರ್. ಪೇಯ್ಡ್ ಕೌಂಟ್ ಎಂಟ್ರಿಗಳು ಇಲ್ಲಿದೆ. 200 ರೂಪಾಯಿ, 50 ರೂಪಾಯಿ ಟಿಕೆಟ್ ಕೌಂಟರ್. ಟಿಕೆಟ್ ಫ್ರೀ ಲಡ್ಡು ಪ್ರಸಾದ. 200 ರೂಪಾಯಿ ಟಿಕೆಟ್ ತೊಗೊಂಡ್ರೆ 50 rupees ಆ್ಯಂಡ್ 50 rupees ಬಿಲೋ 10 years ಎಂಟ್ರಿ, ಚಿಲ್ಡ್ರನ್ ಫ್ರೀ. ನಾನು 200 ರೂಪಾಯಿ ಟಿಕೆಟ್ ತೊಗೊತಾ ಇದ್ದೀನಿ. ಕಾರಣ ಯಾಕೆ ಅಂದರೆ ಲಡ್ಡು ಪ್ರಸಾದ ಫ್ರೀ ಕೊಡ್ತಾರಂತೆ. ಎನಿವೇ ಲಡ್ಡು ಪ್ರಸಾದ ತೊಗೋಬೇಕು. 50 ರೂಪಾಯಿದು ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಫ್ರೀ ಎಂಟ್ರಿ, ಫ್ರೀ ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ. ಆದರೆ ಒಂದು ಫೋನ್ಪೇ ಆಕ್ಸೆಪ್ಟ್ ಮಾಡಲ್ಲ, ಕ್ಯಾಶ್ ತೊಗೊಂಬನ್ನಿ, ಮರಿಬೇಡಿ. ಓನ್ಲಿ ಕ್ಯಾಶ್. 200 rupees ಟಿಕೆಟ್ ತೊಗೊಂಡಾಯ್ತು. ಗೇಟ್ ನಂಬರ್ 1. ಯಾಕೆ ಎಲ್ಲ ಟಿಕೆಟು ಉಲ್ಟಾ ಆಡ್ಕೊತಾ ಇದ್ದೀನಿ. 200 ರೂಪಾಯಿ ದರ್ಶನ ಎಂಟ್ರಿ ಆಯಿತು. ಕ್ಯೂ 2 hour ಆಗುತ್ತಂತೆ. ಯಾರೋ ಒಬ್ಬರು ಧರ್ಮ ದರ್ಶನಕ್ಕೆ ಹೋಗಿ 4 hour ಆಗಿತ್ತಂತೆ. ಹಬ್ಬ, ಇದು 2 hours ಅಂತೆ. ನೋಡೋಣ ಎಷ್ಟೊತ್ತಾಗುತ್ತೋ. ವೀಕ್ಷಕರೇ, ದರ್ಶನಕ್ಕೆ ಬಂದಾಗ ಕುಡಿಯೋಕ್ಕೆ ಅಂತ ನೀರು ವ್ಯವಸ್ಥೆ ಈ ರೀತಿ ಮಾಡಿದ್ದಾರೆ ನೋಡಿ, ಪರವಾಗಿಲ್ಲ. ಸುಮಾರು ಒಂದು 3/4 ಗಂಟೆ ಆದಮೇಲೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಬೇಜಾರಾಗಿದ್ದು ಆ ಲೋಟ ಕಟ್ಟಾಕಿರೋದು ನೋಡಿ ಚೈನಲ್ಲಿ, ಇಲ್ಲಾಂದರೆ ಕದ್ಕೊಂಡು ಹೋಗ್ಬಿಡ್ತಾರೆ. ಹಿಂಗಿದೆ ನಮ್ಮ ಪ್ರಪಂಚ. ಇಷ್ಟು ದೂರ ಬರೋ ಅಷ್ಟೊತ್ತಕ್ಕೆ 45 minutes ಆಗಿದೆ.
ಸೊ ಐ ಥಿಂಕ್ 2 ಅವರ್ ಬೇಕಾಗುತ್ತೆ, 2.5 ಅವರ್ 2.5 ಅವರ್ಸ್. ಆದರೆ ಭಾನುವಾರ ಆಗಿರೋ ಕಾರಣದಿಂದ ಕ್ಲೋಸ್ ಇಲ್ಲ. ನೀವು ನೋಡಿ ಇಲ್ಲಿ ಎಷ್ಟು ಜನ ಕ್ಯೂ ಇದ್ದಾರೆ. 200 ರೂಪಾಯಿದು 45 ಮಿನಿಟ್ಸ್ ಆಯ್ತು ಇಲ್ಲಿ ಬರೋಷ್ಟೊಂದು. ಇಲ್ಲೇ ಇದ್ದೀವಿ. 1 ಅವರ್ ಹೋಯ್ತು. 1 ಅವರ್ ಒಂದು ಲಡ್ಡು ಪ್ರಸಾದ. ಇಷ್ಟೊತ್ತು ನಿಂತಾದ ಮೇಲೆ ಇಷ್ಟು ದೂರ ಬಂದಿದ್ದೀವಿ. ಮನೆ ಒಳಗೆ ಬಂದಿದ್ದೀವಿ 2 ಅವರ್ಸ್. ಗಣಪತಿ ಕೊನೆಗೂ ದರ್ಶನ ಆಯ್ತು. ಹೋಮ ಮಾಡ್ತಾ ಇದ್ದಾರೆ. ಆಫ್ಟರ್ 2 ಅವರ್ಸ್ ದರ್ಶನ ಆಯ್ತು. ಹೋಮ ಮಾಡಿದ್ದಾರೆ. ಸೀರೆ ಕೊಂಡವ್ರು ಸೀರೆ ಕೊಡೋರು ಇಲ್ಲಿ ಕೊಟ್ಕೋತಾರೆ. ಶಿವ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಎಲ್ಲಿ ಕುಂಕುಮ ಹಚ್ಚಬಾರದು. ಲಡ್ಡು ಪ್ರಸಾದ 2ಕ್ಕೆ 50 ರೂಪಾಯಿ ಕಾಸು ಕೊಟ್ಟು ತೊಗೊಳಾಗಿದ್ದಾರೆ. ಕಾವು ಎಷ್ಟಿದೆ ಅಂದರೆ ಯಾರಿಗೂ ನೆಲದ ಮೇಲೆ ನಡೆಯೋಕ್ಕಾಗ್ತಾಯಿಲ್ಲ, ಎಲ್ಲ ಓಡ್ತಾರೆ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಯಾರಿಗೂ ನಡೆಯೋಕ್ಕಾಗ್ತಾಯಿಲ್ಲ. ನೆಲ ಸುಟ್ಟೋಗ್ತಾ ಇದೆ, ಆಗ್ತಾನೆ ಇಲ್ಲ ಯಾರಿಗೂ ನಡೆಯೋಕ್ಕೆ. ಇಷ್ಟು ಸುಟ್ಟಾಗ್ತಾ ಇದೆ ಎಲ್ಲ. ಒಬ್ಬ ಬರೀ ಕಾಲಲ್ಲಿ ನಡೆಯೋ ಚಾನ್ಸೇ ಇಲ್ಲ. ದಾಸೋಹ ಭವನಕ್ಕೆ ದಾರಿ. ಇವತ್ತೇನಾದರೂ ನಾನು ಊಟ ಮಾಡಿದ್ರೆ ಇಲ್ಲಿ, ನಾನು ಇಷ್ಟು ವರ್ಷ ಇಷ್ಟು ಸರಿ ಬಂದಿರೋದಕ್ಕೆ ಫಸ್ಟ್ ಟೈಮ್ ಊಟ ಮಾಡ್ತಾ ಇದ್ದಂಗೆ. ಯಾಕಂದರೆ ಅದೇನೋ ಈಗ ಯಾವಾಗಲೂ ಇಲ್ಲಿ ನೀವು ಅನ್ನ ತಿನ್ನೋ ಋಣನೇ ಇಲ್ಲ ನನಗೆ. ನೋಡೋಣ ಇವತ್ತಾಗತ್ತೆ. 3:30ವರೆಗೂ ಓಪನ್ ಇರುತ್ತಂತೆ. ಓಕೆ, ಚಪ್ಪಲಿ ಬಿಟ್ಟು ಹೋಗ್ಬೇಕು ಇದಕ್ಕೂ. ನೋಡೋಣ. ಓಕೆ, ಇಷ್ಟು ಜನ ಕ್ಯೂ ಇದೆ. ಫಸ್ಟ್ ಟೈಮ್ ನಾನು ಚಾಮುಂಡಿ ಬೆಟ್ಟದಲ್ಲಿ ಊಟಕ್ಕೆ ಕ್ಯೂನಲ್ಲಿ ನಿಂತಿರೋದು. ಇಲ್ಲಿ ಸೀಟಿಗೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ, ನೆಲದ ಮೇಲೂ ಅಥವಾ ಚೇರ್ ಇದೆಯಾ ಅಂತ. ನೋಡೋಣ ಒಳಗೋಗಿ. ನೋಡಿ ಅಲ್ಲಿ ಫೋನಲ್ಲಿ ಮಾತಾಡ್ತಿದ್ದಾರೆ. ಇದೇ ಪ್ರಾಬ್ಲಮ್ ಚಾಮುಂಡಿ ಬೆಟ್ಟದಲ್ಲಿ ದಾಸೋಹ ಬಂದರೆ ಎಲ್ಲ ಲೇಟ್ ಆಗುತ್ತೆ. ಒಂದ್ಸಲಿ ಒಂದು ಬ್ಯಾಚ್ ಹೋದರೆ ಬೇರೆ ಬ್ಯಾಚು ಅವ್ರು ತಿಂದು ವರ್ಷವರೆಗೂ ಕಾಯಬೇಕು. ಇದು ತುಕ್ಕಿಡಿದಿರೋದು ಅಂದರೆ ಇದೆ. ಈ ಕಂಬಿಗಳೇ ಇದೆಲ್ಲ, ಈ ಕಂಬಿಗಳು ತುಕ್ಕಿಡಿದಿದೆ. ಇದಕ್ಕೆ ತುಕ್ಕಿಡಿದಿದೆ. ಇಲ್ಲಿ ಮೇಂಟೆನೆನ್ಸ್ ಹಂಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. 1 ಅವರ್ ಕಾಯ್ಕೊಂಡು, ಅಲ್ಲ 3/4 ಗಂಟೆ ಕಾಯ್ಕೊಂಡು ಆದ್ಮೇಲೆ ಒಂದು ಸ್ವಲ್ಪ ಜನ ಬಿಟ್ಟು ಮತ್ತೆ ಬಾಗ್ಲಾಕಿದ್ರು. ಚಾಮುಂಡಿ ಬೆಟ್ಟದಲ್ಲಿ ಊಟ ಮಾಡೋ ಆಸೆನೇ ಇಟ್ಕೋಬೇಡಿ. ಎಲ್ಲಾದ್ರೂ ರೋಡಲ್ಲಿ ಮಾಡ್ಕೊಂಡು ಹೋಗಿ. ಒಬ್ರಿಗೆ 200 ರೂಪಾಯಿ ಅಂದರೆ ಎಷ್ಟು ಲಕ್ಷ ಜನ ಬಂದರು, ಎಷ್ಟು ಕೋಟಿ ಇವತ್ತು ಭಾನುವಾರ ಅರ್ನಿಂಗ್ ಆಯಿತು. ಇರೋ ವ್ಯವಸ್ಥೆ 150ರಿಂದ 200 ಜನ ಊಟಕ್ಕೆ. ಏನು ಮಾಡ್ತಾ ಇದೆ ಸರ್ಕಾರ? ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ಖಜಾನೆ ಫ್ರೀ ಸೀಟ್ಗೆ ಹೋಗ್ತಾ ಇದೆಯಾ? ಫ್ರೀ ಬಸ್ಗಳು, ಫ್ರೀ ಟಿಕೆಟು ಎಲ್ಲ. ಫೈನಲಿ ಇನ್ನೊಂದು 5 ನಿಮಿಷಕ್ಕೆ ಬರ್ತಾರೆ ಏನಾದ್ರು. ಅಲ್ಲ, ಇವತ್ತು
ಕ್ಯೂ ಇರೋದು ಇಷ್ಟು ಗಾತ್ರ. ಇದಕ್ಕೆ 2 ಸರ್ತಿ ಜನನ ಬಿಟ್ಟು ಲಾಕ್ ಮಾಡಿ 3ನೇ ಸರ್ತಿ 2 ಅವರ್ ಕಾಯಿಸಿದಾರಲ್ಲ ದೇವ್ರೆ. ಹಾಂ, ಓಕೆ, ಈ ಥರ ಬಟ್ಟೆ ತಗೊಂಡು ಎತ್ಕೊಳ್ರವ ಬೇಗ ಬೇಗ. ಬೇರೆ ಹಾಲ್ ಇಲ್ವಾ? ಬೇರೆ ಹಾಲ್ ಇಲ್ವಾ ಬೀಗಡೆ? ಚೇರ್ ಇಲ್ಲಿ, ಚೇರ್ ಇಲ್ಲಿ, ಚೇರ್. ಬೇರೆ ಹಾಲ್ ಇಲ್ಲಂತೆ ನೋಡಿ. ಇದೆ ಇಷ್ಟೇ ಇರೋದು ಚಾಮುಂಡಿ ಬೆಟ್ಟದ ಹಾಲು ಊಟದ್ದು. ಮುಂಚಿನಲ್ಲಿ ನಡೀತಾ ಇದೆ. ಚೇರ್ ಬೇಕಾದರೆ ನೋಡಿ ಒಳಗಡೆ ಅಲ್ಲಿದೆ, ಚೇರ್ ಮೇಲೆ ಕೂತ್ಕೊಳ್ಳೋರು. ಅಲ್ಲಾಗಲ್ಲ ಅಂದರೆ ಹೊಟ್ಟೆ ಸರ್ ಹಾಕಿ ಅನ್ನ ಹಾಕಿ. ಪಾಯಸ ಬರುತ್ತೆ, ಪಾಯಸ ಬೇಡ, ಅನ್ನ ಹಾಕಿ ಸಾಕ್ಬಿಡಿ. ಪಾಯಸ ಅನ್ನ ಪಾಯಸ ಬೇಡ, ಬೇಕಾದ್ರೆ ಒಂಚೂರು ಟೇಸ್ಟ್ ರಿಲ್ಯಾಕ್ಸ್ಕೊಳ್ಳೋದು. ಹಾಂ, ಪ್ರಸಾದ ಬಂತು. ಪಾಯಸ ತುಂಬ ಚೆನ್ನಾಗಿದೆ, ತುಂಬ ಸ್ವೀಟ್ ಏನು ಮಾಡಿಲ್ಲ, ಚೆನ್ನಾಗಿ ತಿನ್ಬೋದು. ಅನ್ನ ಸಾರು, ಬೇರೆ ಏನಿದೆ ಅಂತ ಗೊತ್ತಿಲ್ಲ. ರಸಮ್ ಬರ್ಬೋದು ಏನೋ, ಅಲ್ಲಿ ನೋಡಿದ್ರೆ ಇಲ್ಲ, ಅನ್ನ ಸಾರು ಅಷ್ಟೇ. ನೀವೇನಾದರೂ ಅನ್ನ ಪ್ರಸಾದ ದಾಸೋಹ ತಿನ್ನಲಿಲ್ಲ ಅಂದರೆ ನೋಡಿ, ನಮ್ಮ ಚಾಮುಂಡಿ ಕೃಪಾ ಸಸ್ಯಾಹಾರಿ ಅಂತಿದೆ, ಚೆನ್ನಾಗಿರೋದು. ಇಲ್ಲಿ ಊಟ ಮಾಡ್ಬೋದು. ಇಲ್ಲ ಅಲ್ಲಿ ಸ್ವಲ್ಪ ಸೈಡಲ್ಲಿ ಚಿಕ್ಕ ರೆಸ್ಟೋರೆಂಟ್ಗಳಿದೆ, ಅಲ್ಲಿ ಕೂಡ ಮಾಡ್ಬೋದು. ಇಲ್ಲ ಬೆಟ್ಟದಿಂದ ಕೆಳಗೋಗಿ ನೀವೇನಾದ್ರು ಕಾರಲ್ಲಿ ಏನಾದ್ರು ಬಂದಿದ್ದರೆ ಸೈಡಲ್ಲಿ ತುಂಬಾ ಇದ್ದಾವೆ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ಗಳು. ಸೊ ವೀಕ್ಷಕರೇ, ಇಲ್ಲಿಗೆ ಚಾಮುಂಡಿ ಹಿಲ್ ಎಪಿಸೋಡ್ ಮುಗಿತಾ ಇದೆ. ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಧನ್ಯವಾದಗಳು.